ಅತ್ತೆ ಅಳಿಯನ್ ಸಂಬಂಧ ಹೇಗಿರ್ಬೇಕು ಗೊತ್ತಾ? ಇವ್ರು ಬಂದ್ಬಿಟ್ಟು 90 ವರ್ಷ ಆಗಿದೆ, ಇವ್ರು ಬಂದ್ಬಿಟ್ಟು ನಮ್ಮ ತಾತ, ಇವ್ರು ಬಂದ್ಬಿಟ್ಟು ಅವ್ರ ಅತ್ತೆ ಇವ್ರು ಬಂದ್ಬಿಟ್ಟು ಮನೆ ಅಳಿಯ, ಇವ್ರ ಆಸ್ತಿಗೆ ಬಂದ್ಬಿಟ್ಟು ಇವ್ರು ಬಂದಿರೋದು. ಸೊ ಇವ್ರು ಆಲ್ಮೋಸ್ಟ್ 50 ವರ್ಷದಿಂದ ಇಲ್ಲೇ ವಾಸವಾಗಿದ್ದಾರೆ. ಇವ್ರು ಬಂದ್ಬಿಟ್ಟು ಇವ್ರ ಅತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ, ಈಗಲೂ ನೋಡಿ ನೀಟಾಗಿ ಗೋರಿನ ಡೈಲಿ ಕ್ಲೀನ್ ಮಾಡ್ತಾರೆ, ಡೈಲಿ ಪೂಜೆ ಮಾಡ್ತಾರೆ. 90 ವರ್ಷ ವಯಸ್ಸಾಗಿದೆ, ಆಲ್ಮೋಸ್ಟ್ ಅವರು ತೀರ್ಕೊಳ್ಳೋ ವಯಸ್ಸಾಗಿದೆ. ಸೊ ಈಗಿನ ಕಾಲದಲ್ಲಿ ಅತ್ತೆಯರು ಹೇಗಿದ್ದಾರೆ, ಒಂದು ದಿನ ಒಂದು ದೋಸೆ ಯಾವಾಗಾದರೂ ಒಂದು ಸ್ವಲ್ಪ ಮಟನ್ ಹಾಕಿದ್ರೆ ಸಾಕು, ನಾವು ಮಟನ್ ಹಾಕಿದ್ವಿ, ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ, ಮಗಳಿಗೆ ಅದು ಹೇಳ್ಕೊಡೋದು ಇದು ಹೇಳ್ಕೊಡೋದು, ಇದೆಲ್ಲ ಯಾಕ್ರಿ? ಸ್ವಲ್ಪ ನೋಡಿ ನನ್ನ ಕೈ ಸರಿಯಾಗಿಲ್ಲ, ಆದರೂ ಹಿಂಗೆ 2 ಕೈ ಮುಗಿದು ಹೇಳ್ತಾ ಇದ್ದೀನಿ, ಸ್ವಲ್ಪ ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳ್ಕೊಡಿ, ನಿಮ್ಮ ಅಳಿಯನ ಜೊತೆ ಸ್ವಲ್ಪ ಚೆನ್ನಾಗಿರೋ ಥರ ಆ ಥರ ನೋಡ್ಕೊಳ್ಳಿ. ಅವರಿಬ್ಬರು ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ದಂಗೆ ತಾನೆ. ಸೊ ಅತ್ತೆ ಅಳಿಯನ ಸಂಬಂಧ ಈ ರೀತಿ ಇರಬೇಕು. ಈ ಗೋರಿ ಈ ಮುದುಕ ಇದಾರಲ್ಲ, ಈ ರೀತಿ ಇರಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೂ ನಿಮ್ಮ ಅತ್ತೆ ಅಳಿಯನ ಸಂಬಂಧ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋ